ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿ ಕ್ರಾಸ್ನಲ್ಲಿರುವ ವೇದಿಕ್ ವಿದ್ಯಾಲಯ ಶಾಲೆಯಲ್ಲಿ ದಿನಾಂಕ ಜನವರಿ 23, 2026 ಶುಕ್ರವಾರದಂದು ಸಂಜೆ ವೇದಿಕ್ ದಶಮಾನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾ. ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ, ಪಾಂಡೋಮಟ್ಟಿ ಕಮ್ಮತ್ತಹಳ್ಳಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶಾಲೆಯಲ್ಲಿ ಓದುವ ಎಲ್ಲಾ ಮಕ್ಕಳು ಜಾಣ್ಮೆಯಿಂದ ಓದಬೇಕು, ಶಿಕ್ಷಕರು ಹೇಳಿಕೊಟ್ಟ ಪಾಠವನ್ನು ಕಡ್ಡಾಯವಾಗಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ವಿದ್ಯೆಗೆ ಪೋಷಣೆ ಬರಬೇಕಾದರೆ ವಿನಯವಂತಿಕೆ ಇರಬೇಕು. ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಪ್ರಪಂಚದಲ್ಲಿ ಒಳ್ಳೆಯ ಹೆಸರನ್ನು ತರಬೇಕು. ತಂದೆ ತಾಯಿಗೆ, ಊರಿಗೆ, ಶಾಲೆಗೆ ಹೆಸರು ತರುವಂತರಾಗಬೇಕು. ಶಾಲೆಯಲ್ಲಿ ಶಿಕ್ಷಕರ ಶ್ರಮ ಹಾಗೂ ಆಡಳಿತ ಮಂಡಳಿಯವರ ಶ್ರಮವಿದೆ. ಪೋಷಕರು ನೀವು ದುಡಿದ ಹಣದಲ್ಲಿ ದಾನ, ಧರ್ಮ ಮಾಡುವುದರ ಮೂಲಕ ಶಾಲೆಗೆ, ಊರಿಗೆ ತಮ್ಮ ಹೆಸರನ್ನು ತರುವಂತವರಾಗಬೇಕು. ಕಮ್ಮತ್ತಹಳ್ಳಿಯ ಪ್ರಕಾಶ್ ರವರು ಅಂಕಿತ ಪುಸ್ತಕ ಮತ್ತು 1000 ಕೃತಿಗಳನ್ನು ಬರೆದಿದ್ದಾರೆ. ಇವರು ರಾಜ್ಯದಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಮಕ್ಕಳೇ ನೀವು ಸಹ ಇವರಂತೆಯೇ ಓದಿ ಹೆಸರು ಗಳಿಸಿರಿ ಎಂದು ಹೇಳಿದರು. ಕಮ್ಮತ್ತಹಳ್ಳಿ ಪ್ರಕಾಶ್ ಅಂಕಿತ ಪುಸ್ತಕ ಪ್ರಕಾಶಕರು ಬೆಂಗಳೂರು ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಮ್ಮತ್ತಹಳ್ಳಿಯಲ್ಲಿ ವೇದಿಕ್ ವಿದ್ಯಾಲಯ ಶಾಲೆ ತೆರೆದಿರುವುದು ಈ ಭಾಗದ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ. ಈ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಉತ್ತಮ ಗುರಿಯನ್ನಿಟ್ಟುಕೊಂಡು ಓದಬೇಕು, ಓದಿ ವಿದ್ಯಾವಂತರಾಗಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನೆಲಗೊಂಡನಹಳ್ಳಿಯ ಎನ್.ಟಿ. ಸಣ್ಣ ಮಂಜುನಾಥ್ ಅಂಬುಜಾಕ್ಷಿ ದಂಪತಿಗಳಿಗೆ ವೇದಿಕ್ ಶಾಲೆಗೆ ಕಟ್ಟಡವನ್ನು ನಿರ್ಮಿಸಿದ ದಾನಿಗಳಿಗೆ ಸನ್ಮಾನಿಸಲಾಯಿತು. ಈ ಸಮಯದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಅಧ್ಯಕ್ಷತೆ ಎನ್.ಟಿ. ಮರಳುಸಿದ್ದಪ್ಪ, ಮುಖ್ಯ ಅತಿಥಿಗಳು ಯಶವಂತ್ ದೇವ್ರು ಗುಲ್ಬರ್ಗ, ಎನ್.ಇ. ನಟರಾಜ, ಮಾಜಿ ರಾಜ್ಯಾಧ್ಯಕ್ಷ ವೀರಶೈವ ಬೆಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್. ಲೇಪಾಕ್ಷಪ್ಪ, ಬಿಆರ್ಪಿ ನಾಗರಾಜ್, ಸಿಆರ್ಪಿ ಕೆ.ಬಿ. ನಿಂಗನಗೌಡ, ಎಂ. ಮಂಜುನಾಥ್, ಎ.ವೈ. ಮಹೇಂದ್ರ, ಡಾ. ಎನ್.ಟಿ. ಮರಳುಸಿದ್ದಪ್ಪ, ಕೆ.ಎಸ್. ಬಸವಲಿಂಗಪ್ಪ, ಪವನ್ನಾಥ್ ನಿವೃತ್ತ ಇಂಜಿನಿಯರ್ ಬೆಂಗಳೂರು, ಮುಖ್ಯೋಪಾಧ್ಯಾಯನಿ ಎನ್. ಶೋಭಾ, ಸಹ ಶಿಕ್ಷಕರು, ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಶಾಲಾ ಸಿಬ್ಬಂದಿ. ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಶಾಲಾ ಸಿಬ್ಬಂದಿ ವರ್ಗದವರು, ಪೋಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸಿಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದ್ರೂ ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಹೊಂದುತ್ತಾ ಹೋಗ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ಕುಗ್ರಾಮದ ಅಂಚಿನಲ್ಲಿರುವ ಈ ಶಾಲೆ ಇಷ್ಟೊಂದು ಮಕ್ಕಳನ್ನ ಹೊಂದಿರುವುದು ಬಹಳ ಸಂತೋಷದ ಸುದ್ದಿ ಕೂಡ. ಮತ್ತೆ ಇದು ಬಹುಶಃ ಮುಂದಿನ ವರ್ಷಕ್ಕೆ 10ನೇ ತರಗತಿಯನ್ನು ಕೂಡ ಆರಂಭಿಸಿ ಪರಿಪೂರ್ಣ ಶಾಲೆಯಾಗಿ ಆವಾಗ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ನನಗೆ ಅನಿಸುತ್ತೆ. ನೀವೆಲ್ಲ ಭವಿಷ್ಯದ ಪ್ರಜೆಗಳು, ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ, ಅದರಲ್ಲೇನು ಅನುಮಾನವೇ ಇಲ್ಲ. ಆದರೆ ನೀವು ಮುಂದೆ ಬೆಳೆದು ಏನೆಲ್ಲ ಆಗಬಹುದು, ಏನೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿವೆ, ನಿಮ್ಮ ಶಿಕ್ಷಕರು ಅದಕ್ಕೆ ಸರಿಯಾದ ತರಬೇತಿಯನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಮುಂದೆ ನೀವು ಬೆಳೀತಾ ಬೆಳೀತಾ ನಿಮ್ಮ ಜೀವನ ದೊಡ್ಡದಾಗಬೇಕು. ಹಿಂದಿಯಲ್ಲಿ ಒಂದು ಗಾದೆನೇ ಇದೆ, ಜೀವನ್ ಬಡಾ ಹೋನಾ ಚಾಹಿಯೆ, ಲಂಬಿ ನಹಿ. ಅಂದರೆ ಜೀವನ ದೊಡ್ಡದಾಗಬೇಕು, ಆದರೆ ಉದ್ದವಾಗಿ ಸುಮ್ಮನೆ ಯಾರ ಗಮನಕ್ಕೂ ಬರೋದು ಹಾಗೆ ಏನೋ ಒಂದಾಗಿ ಹೋಗಿಸಿ ಸುಮ್ಮನೆ ಎಳ್ಕೊಂಡು ಹೋಗೋದು ಅಂತಾರಲ್ಲ, ಆ ರೀತಿ ಆಗಬಾರ್ದು. ಅದು ದೊಡ್ಡದಾಗಬೇಕು, ಬೃಹತ್ ಆಗಬೇಕು ಅಂತ ನಮ್ಮಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ. ನಾವು ಬೆಳಿಬೇಕು ಅಂತಂದರೆ ಅದಕ್ಕೆ ನಮಗೆ ಆಸೆಗಳಿರಬೇಕು. ಆದರೆ ಬರೀ ಆಸೆಗಳಷ್ಟೇ ಇದ್ದರೆ ಸಾಕಾಗಲ್ಲ. ಬರೀ ಆಸೆಗಳೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ರಾಜನ ಕಥೆ ಇದೆ. ಒಬ್ಬ ರಾಜನ ಹತ್ರ ಒಬ್ಬ ಕ್ಷೌರಿಕ ಇರ್ತಾನೆ.
ಕ್ಷೌರಿಕನಿಗೆ ರಾಜ ಚೆನ್ನಾಗಿ ಒಳ್ಳೆ ಸಂಬಳ ಗಿಂಬಳ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದ್ರೆ ಒಂದು ಸಾರಿ ಈ ಕ್ಷೌರಿಕ ಏನ್ ಮಾಡ್ತಾನೆ, ಅವನು ಖುಷಿಯಾಗಿ ಇರ್ತಾನೆ. ರಾಜ ಯಾವಾಗಲೂ ಕೇಳಿದಾಗ ದುಡ್ಡು ಕೆರೆಯ ರೀತಿಯಲ್ಲಿ ನೀರನ್ನ ಶೇಖರಣೆ ಮಾಡುವಂತ ರೀತಿಯಲ್ಲಿ ಸಂಗ್ರಹಣೆ ಮಾಡಬೇಕು, ಏರಿ ಕಟ್ಟಬೇಕು. ಆ ತುಂಬಿದ ಮೇಲೆ ಹೊರಗಡೆ ಹೋಗಕ್ಕೆ ಕೋಡಿ ಹೆಂಗೆ ಬಿಟ್ಟಿರ್ತಾರೆ ನೀರು ಹೋಗಕ್ಕೆ ಅಂತೇಳಿ, ಹಂಗೆ ಸ್ವಲ್ಪ ದಾನ ಧರ್ಮವನ್ನ ಮಾಡ್ತಾ ಮಾಡ್ತಾ ಇದ್ರೆ ಈ ನೀರು ಸುಭದ್ರವಾಗಿರುತ್ತೆ. ಅಕಸ್ಮಾತ್ ಅದನ್ನೂ ಕೊಡ್ಲಿಲ್ಲ ಅಂತಂದ್ರೆ ಕೆರೆ ಏರಿ ಹೊಡೆದೋದಾಗ ಹೆಂಗೆ ಚಲಾಪಿಲಿ ಆಗುತ್ತೋ ಹಂಗೆ ನೀವು ದುಡ್ದೆಲ್ಲ ತಗೊಂಡೋಗಿ ಮಣಿಪಾಲು, ಬೆಂಗಳೂರು, ಮಂಗಳೂರು ಆಸ್ಪತ್ರೆಗೆ ಇಡಬೇಕಾಗುತ್ತೆ. ಯಾವ್ದು ಮುಖ್ಯ ಅನ್ನೋದನ್ನ ಆಲೋಚನೆ ಮಾಡಿ ನಾವು ಆರೋಗ್ಯ ಇದ್ದಂಥ ಸಂದರ್ಭದಲ್ಲಿ, ನಡೆಯುವಂಥ ಸಂದರ್ಭದಲ್ಲಿ, ನಾವೆಲ್ಲರೂ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಹೀಗೆ ದಾನ ಧರ್ಮವನ್ನು ಮಾಡೋದರ ಮೂಲಕ ಶಾಲೆಗೆ, ಊರಿಗೆ ಒಂದು ಗೌರವವನ್ನು ಉಳಿಸುವಂಥ, ಕೀರ್ತಿಯನ್ನು ತರುವಂಥ, ನಮ್ಮ ಹೆಸರನ್ನು ಉಳಿಸುವಂಥ ಕೆಲಸವನ್ನ ನಮ್ಮ ಪ್ರಕಾಶ್ ಅವರು ಕೂಡ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಹೇಳಿ, ಅವರೇನು ಅಂಕಿತ ಪ್ರಕಾಶನದ ಮೂಲಕವಾಗಿ ಹೆಸರನ್ನ ಗಳಿಸಿದರೆ 1000 ಪುಸ್ತಕಗಳನ್ನ ಪ್ರಕಟಣೆ ಮಾಡುವುದರ ಮೂಲಕ ಅದೇ ರೀತಿಯಾದಂಥ ಹೆಸರು ಅವರು ಹುಟ್ಟಿರ್ತಕ್ಕಂಥ ಊರಿನಲ್ಲಿ ಅವರ ತಂದೆಯವರು ನಮ್ಮ ಗುರುಗಳಿಗೆ ತುಂಬಾ ಆತ್ಮೀಯ ಸಂಬಂಧ, ಬಾಂಧವ್ಯ ಇದ್ದಂಥ ಸಂದರ್ಭದಲ್ಲಿ ಅವರೇ ಈ ಕೆಲಸವನ್ನು ಮುಂದುವರಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ನೀವೆಲ್ಲ ವಿದ್ಯಾರ್ಥಿಗಳು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಅಂತ ನಾವು ಮೊದಲೇ ಹೇಳಿದ್ದೀವಿ. ನಿಮಗೆ ವೇದಿಕೆಯನ್ನು ಬಿಟ್ಕೊಂಡು ಕೊಡ್ತೀವಿ. ನಿಮಗೆ ಒಂದು ಕಿವಿ ಮಾತೇನು ಅಂತಂದ್ರೆ, ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ತುಂಬಾ ಜಾಣ್ಮೆಯಿಂದ ಓದಬೇಕು. ಶಿಕ್ಷಕರು ಏನು ಪಾಠವನ್ನ ಮಾಡ್ತಾರೆ ಆ ಪಾಠವನ್ನ ಕಡ್ಡಾಯವಾಗಿ ಓದುವಂತ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು. ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾತಿ ವಿನಯಂ. ವಿದ್ಯೆಗೆ ಭೂಷಣ ಯಾವುದು? ವಿನಯವಂತಿಕೆ. ವಿದ್ಯಾ ದದಾತಿ ವಿನಯಂ. ಆ ಭೂಷಣ ಬರಬೇಕು ಅಂತಂದ್ರೆ ವಿನಯವಂತಿಕೆ ಇರಬೇಕು. ಇನ್ನೊಂದ್ ಕಡೆ ಇನ್ನೊಂದು ಶಬ್ದ ಹೇಳ್ತಾರೆ, ಇನ್ನೊಂದು ಸುಭಾಷಿತ ಹೇಳ್ತಾರೆ, ವಿದ್ವತ್ವಂಚ ನೃಪಂತ್ವಚ್ಚ ನೈವತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವತ್ತಿರಂತವರಿಗೆ ರಾಜನಾಗಿರ್ತಕ್ಕಂಥವ್ನ ಇಬ್ಬರನ್ನ ಹೋಲಿಸ್ತಾರೆ. ಒಂದ್ ಕಡೆ ರಾಜ, ಇನ್ನೊಂದ್ ಕಡೆ ವಿದ್ವತ್ತಿರಂತ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಇಬ್ಬರನ್ನು ಹೋಲಿಸ್ತಾರೆ. ರಾಜನಿಗೆ ಆ ಪ್ರದೇಶದ ಜನ ಮಾತ್ರ ಗೌರವವನ್ನು ಕೊಡ್ತಾರೆ. ಯಾರು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ, ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಾರೆ, ಅವರಿಗೆ ಇಡೀ ಪ್ರಪಂಚದಲ್ಲಿ ಗೌರವ ಸಿಗುತ್ತೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಿಮ್ಮ ಪ್ರಪಂಚದಲ್ಲಿ ನೀವು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಶಾಲೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ ಒಂದು ದೊಡ್ಡ ಹೆಸರನ್ನ ತರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ನಿಮ್ಗೆ ಈಗಾಗಲೇ ಬೋಧನೆ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ. ಅವರ ಶ್ರಮ ಇದೆ, ನಮ್ಮ ಆಡಳಿತ ಮಂಡಳಿಯವರ ಶ್ರಮ ಇದೆ. ಆ ಶ್ರಮದ ಮುಂದೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿದ್ರಿ ಅಂದ್ರೆ ಅದಕ್ಕಿಂತಲೂ ಸಂತೋಷ ಪಡಬೇಕಾಗಿರ್ತಕ್ಕಂಥ ಸಂದರ್ಭ ಮತ್ತೊಂದಿಲ್ಲ. ನಿಮ್ಮ ಆಟದಲ್ಲಿ, ನಿಮ್ಮ ಪಾಠದಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಸ್ಥಾನದಲ್ಲೂ ಮುಂದುವರಿಬೇಕು. ಮುಂದಿನ ಸ್ಥಾನದಲ್ಲಿ, ಅಗ್ರಸ್ಥಾನದಲ್ಲಿ ಇರಬೇಕು. ನೋಡಿ, ನಮ್ಮ ಪಾಂಡವಮಟ್ಟಿ ಅಥವಾ ನಮ್ಮ ಆ ಶಾಲೆಯಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ಹೆಸರನ್ನು ತಗೊಂಡಿದ್ದಾರೆ. ನೀವು ಕೂಡ ಇದು ನಮ್ಮದೇ ಶಾಲೆ, ಇದು ನಮ್ಮದೇ ಊರು, ನೀವು ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆ ಶ್ರೇಯಸ್ಸನ್ನ, ಹೆಸರನ್ನ ಪಡ್ಕೊಂಡ್ರೆ ನೀವು ಕೂಡ ಒಂದಲ್ಲ ಒಂದು ದಿನ ಇದೇ ನಮ್ಮ ವೇದಿಕೆಯಲ್ಲಿ ಬಂದು ಮಾತನಾಡುವಂತ ಅವಕಾಶ ನಿಮಗೂ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಭಾಗವಹಿಸಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಶುಭವನ್ನ ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.